ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬೇಕಾದ್ರೆ ನೋಡಿ. ಅಲ್ಲ ರೀ, ಇಷ್ಟು ದೊಡ್ಡ ವಿಷಯನ ಇಷ್ಟು ಸಲೀಸಾಗಿ ಹೇಳ್ತಿದ್ದೀರ. ಇನ್ನೇನ್ ಮಾಡೋಣ, ಶಿವಗಾಮಿ ತರ ಕೂತ್ಕೊಂಡು ಆಳೋಣ. ದುರಾಂಕಾರದಲ್ಲಿ ಎಷ್ಟು ಬೆರೀತಾ ಇದ್ದ ಅವನು. ನಮ್ಮನ್ನ ಕಾಲ್ ಕಸವಾಗಿ ನೋಡ್ತಾ ಇದ್ದ. ನಮ್ ಶಾಪನೇ ತಟ್ಟಿರೋದು. ಅದಕ್ಕೆ ಬೀದಿ ಎಣ ಆಗೋಗಿದ್ದಾನೆ. ನೀವ್ ಹೇಳೋ ವಿಷಯ ಕೇಳಿದ್ರೆ ನಂಬಿಕೆ ಬರ್ತಾ ಇಲ್ಲ. ಆದ್ರೆ ಹೇಳ್ತಿರೋದು ನೀವಲ್ಲ, ಅದಕ್ಕೆ ನಂಬ್ತಾ ಇದ್ದೀನಿ. ಏನಾಯ್ತಂತೆ? ಶಿವಗಾಮಿ ಹತ್ರ ಗಲಾಟೆ ಮಾಡ್ಕೊಂಡು ಬೇಜಾರಾಗಿ ಮನೆ ಬಿಟ್ಟು ಹೋದ. ಹೋಗ್ಬೇಕಾದ್ರೆ ದಾರಿಲಿ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆಯ್ತೋ ಇಲ್ಲ ಇವನೇ ಹೋಗಿ ತಲೆ ಕೊಟ್ಟನೋ ದೇವ್ರಿಗೆ ಗೊತ್ತು. ಒಟ್ನಲ್ಲಿ ಸತ್ ಬಿದ್ದಿದ್ದಾನೆ. ಬಾಡಿ ಸಿಕ್ಕಿದೆ. ಓ, ಪೊಲೀಸವ್ರು ಗುರ್ತೇ ಸಿಗಲ್ಲ ಅಂತ ಇದ್ದಾರೆ. ಕೈ ಕಾಲು ನೋಡಿ ಗುರ್ತಿಡಿಬೇಕಷ್ಟೇ. ಪೊಲೀಸವ್ರ ಮನೆಗೆ ಬಂದು ಶಿವಗಾಮಿಗೆ ಹೇಳ್ಬಿಟ್ಟು ಹೋದ್ರು. ಮತ್ತೆ ಆ ಬಾಡಿ ಅಶೋಕ್ದೆ ಅಂತ ಪೊಲೀಸ್ನವ್ರು ಹೇಗೆ ನಿರ್ಧಾರ ಮಾಡಿದ್ರು? ಡ್ರೆಸ್ ಇದೆಯಲ್ಲ, ಅದು ಅಶೋಕದ್ದೇ ಅಂತೆ. ಅಯ್ಯೋ, ಪರ್ಸು ಕೂಡ ಅಶೋಕದ್ದೇ ಅಂತೆ. ಅದರಲ್ಲಿ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು ಎಲ್ಲ ಇತ್ತಂತೆ. ಪೊಲೀಸವ್ರು ಬಂದು ಬಾಡಿನ ಐಡೆಂಟಿಫೈ ಮಾಡಿ ಅಂತ ಶಿವಗಾಮಿನ್ ಕರೆದ್ರು. ಆದ್ರೂ ಹೋಗಕ್ ತಯಾರಿಲ್ಲ. ಅಯ್ಯೋ, ಅವಳ ಪರಿಸ್ಥಿತಿ ನೋಡ್ಬೇಕಾಗಿತ್ತು ರಾವಣ್ ಬಾಯ್. ಹುಲಿ ಕಾಯಿಲ್ ಸಿಕ್ಕಾಕೊಂಡ್ರೆ ಪುಣ್ಯ ಕೋಟಿ ಹಸು ತರ ಗಾಡ 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 ಅಂತ ಅಡಗ್ತಾ ಇದ್ದಾಳೆ. ನನ್ಗೊಂದು ಆಸೆ ಇದೆ ಬಸಪ್ಪನವ್ರೆ. ಏನ್ ಹೇಳಿ ರಾವಣ್ ಬಾಯ್? ಶಿವಗಾಮಿ ವಿದ್ವೆ ಹಾಗೂ ಶಾಸ್ತ್ರನ ನನ್ನ ಕಣ್ ತುಂಬ ನೋಡ್ಬೇಕು. ಅವಳು ಬಿಳಿ ಸೀರೆ ಬಂದು ಕೋರೋದನ್ನ, ಕುಂಕುಮ ಅಳಿಸೋದನ್ನ, ಬಳೆ ಹೊಡೆಯೋದನ್ನ, ಹೂ ಕಿತ್ತು ಹಾಕೋದನ್ನ ನನ್ನ ಕಣ್ಣಾರೆ ನೋಡ್ಬೇಕು. ಅವಳು ಕತ್ತಲ್ಲಿರೋ ತಾಳಿ ಇರೋದನ್ನ ನೋಡಿದ್ರೇನೆ ನನ್ನ ಜನ್ಮ ಸಾರ್ಥಕ ಆಗುತ್ತೆ. ಇದಕ್ಕೆ ಎಷ್ಟೇ ಲಕ್ಷ ಆದ್ರೂ ಖರ್ಚಾಗಲಿ, ನಾನ್ ನೋಡ್ಕೊಳ್ತೀನಿ. ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ. ಇದನ್ನ ನೀವು ನಡ್ಸ್ಕೊಡ್ಬೇಕು. ಅವಳು ಅನುಭವಿಸ್ತಿರೋ ನರಕ ಯಾತನೆನ ನಾನು ನನ್ನ ಕಣ್ಣಾರೆ ನೋಡ್ಬೇಕು. ಅದಕ್ಕೇನಂತೆ, ಮಾಡೋಣ ಬಿಡಿ. ಇದಕ್ಕೆಲ್ಲ ನನ್ನ ತಂಗಿ ಅಂಬುಜಮ್ಮನೇ ಸರಿ. ಒಂದೇ ನಿಮಿಷ ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ. ಅಣ್ಣ ಹೇಳೋ. ಹಲೋ, ನಾನು ರಾವಣ್ ಬಾಯ್ ಜೊತೆ ಇದ್ದೀನಿ. ಅಶೋಕ್ ಸತ್ತಿರೋ ವಿಷಯ ಈಗ ತಾನೇ ಹೇಳಿದೆ. ಹಾ, ಅವರು ಶಿವಗಾಮಿನ ವಿಧವೆ ಆಗೋದು ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಎಷ್ಟು ಲಕ್ಷ ಬೇಕಾದ್ರೂ ದುಡ್ಡು ಕೊಡಕ್ಕೆ ರೆಡಿ ಇದ್ದಾರೆ. ಅಡ್ವಾನ್ಸ್ ಅಂತ 2 ಲಕ್ಷ ಕೊಟ್ಟಿದ್ದಾರೆ. ಅವಳನ್ನ ವಿಧವೆ ಅವತಾರದಲ್ಲಿ ಇವ್ರೇನಾದ್ರು ನೋಡಿದ್ರೆ ನಮ್ಗಿನ್ನೂ ಲಕ್ಷ ಲಕ್ಷ ಕೊಡ್ತಾರಂತೆ. ಹೌದಾ? ಅದ್ ಸರಿ ಕಣೋ. ಅವ್ರ ಮನೇಲಿ ಆ ಶಾಸ್ತ್ರ ಮಾಡ್ಬೇಕಲ್ವಾ?
ಅವ್ರು ಮಾಡಲ್ಲ, ನೀನ್ ಮಾಡಿಸ್ಬೇಕು. ಈ ತರ ಎಲ್ಲ ಮಾಡಿದ್ರೆ ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಡ್ರಾಮಾ ಮಾಡಿ ಶಿವಗಾಮಿನ ಒಪ್ಪಿಸ್ಬೇಕು. ಮೊದಲು ಕಮಲಮ್ಮ ಹತ್ರ ಮಾತಾಡು. ಅವಳೇನಾದ್ರೂ ಒಪ್ಕೊಂಡಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಶಿವಗಾಮಿ ಹತ್ರನೇ ಮಾತಾಡು. ಒಟ್ನಲ್ಲಿ ಈ ಶಾಸ್ತ್ರ ಆಗ್ಬೇಕು. ಆ ಶಾಸ್ತ್ರ ಆಗೋದನ್ನ ವಿಡಿಯೋ ಕಾಲ್ ಮಾಡಿ ರಾವಣಗೆ ಬೈ ತೋರಿಸ್ಬೇಕು. ಅದು ನೀನೊಬ್ಬಳ ಕೈಯಿಂದಾನೇ ಸಾಧ್ಯ. ಮೊದಲು ಆ ವ್ಯವಸ್ಥೆ ಮಾಡು. ಆಯ್ತು ಕಣೋ, ಮಾಡ್ತೀನಿ. ನನಗೂ ತುಂಬಾ ಆಸೆ ಇದೆ ಕಣೋ, ಶಿವಗಾಮಿನ ಬಿಳಿ ಬಟ್ಟೆಲ್ ನೋಡ್ಬೇಕು ಅಂತ. ಇವತ್ತೇ ಈಗ್ಲೇ ಮನೆ ಹತ್ರ ಹೋಗಿ ಅದಕ್ಕೊಂದು ವ್ಯವಸ್ಥೆ ಮಾಡಿಸ್ತೀನಿ. ಸರಿ. ರಾವಣ ಬಾಯ್, ಎಲ್ಲ ವಿಷಯನೂ ಹೇಳ್ಬಿಟ್ಟಿದ್ದೀನಿ. ನೀವೇನು ತಲೆ ಕೆಡಿಸ್ಕೊಬೇಡಿ. ಕೆಲಸ ಆಯ್ತು ಅನ್ಕೊಳ್ಳಿ. ನಾನಿನ್ ಬರ್ಲಾ? ಬಾಬಾ ಅಂತ ಕರೀತಾ ಇದೆ. ಬರ್ತೀನಿ. ಶಿವಗಾಮಿ ನನ್ನ ಹತ್ರ ತಾಳಿ ಕಟ್ಟಿಸ್ಕೊಳ್ಳಿಲ್ಲ ಅಲ್ಲ, ಯಾವನ ಹತ್ರನೂ ಕಟ್ಟಿಸ್ಕೊಂಡಿಲ್ಲ. ಈಗ ನೋಡ್ತಾ ಇರೋ ಆ ತಾಳಿನ ನಿನ್ ಕತ್ತಿಂದ ಹೇಗೆ ಇಳಿಸ್ತೀನಿ ಅಂತ. ಹಲೋ, ಎಕ್ಸ್ಕ್ಯೂಸ್ ಮೀ, ಮನೇಲಿ ಯಾರಾದ್ರೂ ಇದ್ದೀರಾ? ಹೇಳಿ ಸರ್. ಶಿವಗಾಮಿ ಅವ್ರನ್ನ ನೋಡ್ಬೇಕಿತ್ತು. ನಿನ್ನೆ ಎಲ್ಲ ಹೇಳಿದ್ರಲ್ಲ, ಮತ್ತ್ಯಾಕೆ ಬಂದಿದ್ದೀರಾ? ಇಲ್ಲ ಮೇಡಮ್, ಕನ್ಫರ್ಮ್ ಮಾಡ್ಕೊಂಡೇ ಬಂದಿರೋದು. ದಯವಿಟ್ಟು ಅವ್ರನ್ನ ಕರೀರಿ. ಕಮಲಮ್ಮ, ಏನಂತೆ ಇವ್ರದು? ಮತ್ತೆ ಯಾಕೆ ಇಲ್ಲಿಗೆ ಬಂದಿದಾರಂತೆ? ಇನ್ಸ್ಪೆಕ್ಟರ್, ಯಾಕೆ ಬಂದಿದ್ದೀರಾ? ಓ, ಆ ಡೆಡ್ ಬಾಡಿ ನಮ್ಮ ಹಸ್ಬೆಂಡ್ ಅಲ್ಲ ಅಂತ ಹೇಳೋದಕ್ಕೆ ಬಂದಿದ್ದೀರಾ? ಇಲ್ಲ ಮೇಡಮ್, ಅದು ನಿಮ್ಮ ಯಜಮಾನ್ರೆ ಅನ್ನೋದು ನಮ್ಮ ಅನಿಸಿಕೆ. ಅದಕ್ಕೆ ಕರೀತಾ ಇರೋದು. ದಯವಿಟ್ಟು ಬನ್ನಿ ಮೇಡಮ್, ಬಾಡಿನ ಐಡೆಂಟಿಫೈ ಮಾಡಿ. ಮೇಲಿಂದ ನಮಗೆ ಪ್ರೆಷರ್ ಇದೆ ಮೇಡಮ್.